ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಲಿಟಲ್ ಮೂನ್ ಪ್ರೈಮರಿ ಸ್ಕೂಲ್ ಸೋಷಿಯಲ್ ಸೈನ್ಸ್ ಎಕ್ಸಿಬಿಷನ್ ಪ್ರೋಗ್ರಾಂನಲ್ಲಿ ಮುಖ್ಯ ಅತಿಥಿಗಳಾಗಿ ಉಸ್ಮಾನ್ ಬಾಷಾ ಅಲ್ಗೂರ್ ಅವರು, ಜಿಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಅವರು ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಲಿಟಲ್ ಮೂನ್ ಪ್ರೈಮರಿ ಸ್ಕೂಲ್ನ ಅಧ್ಯಕ್ಷರಾದ ಪ್ರವೀಣ್ ಪೋಲ್ ರವರು ಸನ್ಮಾನಿಸಿದರು ಮತ್ತು ಮಹಿಳೆಯರು, ಶಿಕ್ಷಕರು, ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮತ್ತು ನಮ್ಮ ವಿದ್ಯಾರ್ಥಿನಾದರೆ 11-4 2018 ಪ್ರವೀಣ್ ಸರ್ ಅಂದರೆ ಒಂದು ಸೃಷ್ಟಿಗೆ ಒಂದು ಹೆಸರು ಪ್ರವೀಣ್ ಸರ್. ಮತ್ತು ಇಲ್ಲಿ ಎಲ್ಲ ಗುರುಮಾತೆ, ಎಲ್ಲ ಟೀಚರ್ಸ್, ನಾನು ಭಾಳ ಖುಷಿ ಪಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ 100% ಎಲ್ಲ ಟೀಚರ್ಸ್ ಅದ ಹೆಣ್ಮಕ್ಳು ಇದ್ರಿ, ಲೇಡೀಸ್ ಇದ್ರಿ. ನಾನು ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಸಹಾಯ ಮತ್ತು ತಾಳ್ಮೆ ಅಂದ್ರಿ ಕೇವಲ ಹೆಣ್ಮಕ್ಳ ಕಡೆ ಅಷ್ಟೇ ಸಾಧ್ಯ ರೀ. ಗಂಡರ ಕಡೆ ತಾಳ್ಮೆ ಮತ್ತು ಸಹನೆ ಇರೋಂಗಿಲ್ಲ. ಸೃಷ್ಟಿಗೆ ಹೆಸರೇ ಅಂದರೆ ಹೆಣ್ಮಕ್ಳ್ರಿ. ನನಗೆ ಭಾಳ ಖುಷಿ ಅನ್ನಿಸ್ತಾವ. ಮತ್ತು ಒಂದು ಸೈನ್ಸ್ ಎಕ್ಸಿಬಿಷನ್ ಅದ ರೀ, ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡು, 1 to 4 ಮಕ್ಕಳು ನೋಡಿ ಭಾಳ ಖುಷಿ ಅನ್ನಿಸ್ತಾರೆ. ಯಾಕಂದ್ರೆ ಸೋಲಾರ್ ಆಗಲಿ ಮತ್ತು ಒಳ್ಳೆ ಭಾಳ ವಿಂಡ್ ಪವರ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ಶಿಸ್ತು, ಆಮೇಲೆ ವಿದ್ಯೆ ಅಂತ ಹೇಳ್ತಾರೆ. ಇವತ್ತಿನ ಬೆಳೆ ಸಿರಿ ಮೊಳಕೆ ಇಲ್ಲ ಅಂತ ಹೇಳ್ತಾರೆ. ಬೆಳೆ ಸಿರಿ ಮೊಳಕೆ ಇಲ್ಲಂದ್ರೆ ಇದ್ರ ಮಕ್ಕಳ ಮುಂದೆ ಅಂದ್ರೆ ನಾಳೆ ಭವಿಷ್ಯದ. ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದ ಯಾವುದೂ ಇಲ್ರಿ. ಫಸ್ಟ್ ಅಂದ್ರೆ ಜ್ಞಾನಕ್ಕೆ ಬೆಲೆ ಇದೆ. ಯಾವುದೇ ₹1 ಬೆಲೆ ಇಲ್ಲ, ಜ್ಞಾನ ಇರುತ್ತೆ ಫಸ್ಟ್. ಅದಕ್ಕಾಗಿ ಭಾಳ ಚೆನ್ನಾಗಿ ಇದು ಮಾಡಿಸ್ರಿ, ಭಾಳ ಖುಷಿ ಅನ್ನಿಸ್ತಾ ಅದ. ಅದಕ್ಕಾಗಿ ಮತ್ತು ಈಗ ನೀವು ಪರ್ಸನಾಲಿಟಿ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಎಲ್ಲ ಮಕ್ಕಳ್ರಿ. ಕೇಳ್ರಿ ಇಲ್ಲಿ ಮಕ್ಕಳು ಏನು ತಮ್ಮ ಹೆಸರು? ವಿರಾಟ್. ನೋಡಿ ಏನಿದೆ ಪರ್ಸನಾಲಿಟಿ ಅಂದ್ರೆ ಏನು? ಎತ್ತರ ಆಕಾರ ಅಲ್ಲ. ಈಗ ಮಹಾತ್ಮ ಗಾಂಧೀಜಿ ಆಗಲಿ, ಸರ್ ಎಂ ವಿಶ್ವೇಶ್ವರಯ್ಯ ಆಗಲಿ, ಅವ್ರು ಏನ್ರಿ ದಪ್ಪ ಎತ್ತರ ಇರಲಿಲ್ಲ, ತೆಳಗಿದ್ರಿ. ಆದ್ರೆ ಅವರು ನಾಲೆಜ್ ಬೆಳೆಸ್ಕೊಂಡಿದ್ರು. ಏನ್ ನಾಲೆಜ್? ದಟ್ ಈಸ್ ಕಾಲ್ಡ್ ಪರ್ಸನಾಲಿಟಿ. ಪರ್ಸನಾಲಿಟಿ ಅಂದ್ರೆ ನಾಲೆಜ್, ಜ್ಞಾನ ಬೆಳಿಬೇಕ್ರಿ. ಜ್ಞಾನ ಬೆಳೆದಾಗ ಏನ್ರಿ ಅದಕ್ಕೆ ಪರ್ಸನಾಲಿಟಿ ಅಂತ ಕರಿತಾರ. ವಾಟ್ ಎ ಪರ್ಸನಾಲಿಟಿ ಅಂತ ಕರಿತಾರ. ಪರ್ಸನಾಲಿಟಿ ಅಂದ್ರೆ ಜ್ಞಾನ, ಜ್ಞಾನ ಬೆಳವಣಿಗೆ ಆಗ್ಬೇಕ್ರಿ. ಅಲ್ಲೇನ್ರಿ ಸಂಸ್ಕೃತದಲ್ಲಿ ಒಂದು ಶ್ಲೋಕದಲ್ಲಿ ವಿದ್ವಾನ ರಾಜನ್ ನಾನು ತುಲ್ಯತೆ ಕದಾಚಿತ ಸ್ವರಾಜ್ಯ ಪೂಜತೆ ರಾಜನ್ ಸರ್ವತ್ರ ಪೂಜತೆ ವಿದ್ವಾನ್ ಅಂತ ಹೇಳಿ. ವಿದ್ವಾನ್ ಮತ್ತು ರಾಜನಿಗ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಲೋಕಲ್ ಏರಿಯಾದಲ್ಲಿ ಅಂದ್ರೆ ರಾಜನ ಪೂಜೆ ಮಾಡ್ತಾರೆ, ಆದ್ರೆ ಎಲ್ಲ ಕಡೆ ಅಂದ್ರೆ ವಿದ್ವಾನ್ ಪೂಜೆ ಮಾಡ್ತಾರ. ಮುಂದೆ ಅಂದ್ರೆ ಒಳ್ಳೆ ಶಿಕ್ಷಕರಾಗ್ಲಿ, ಡಾಕ್ಟರ್ಸ್ ಆಗ್ಲಿ, ಇಂಜಿನಿಯರ್ಸ್ ಆಗ್ಲಿ, ವಕೀಲರಾಗ್ಲಿ, ಟೀಚರ್ಸ್ ಆಗ್ಲಿ, ಒಳ್ಳೆ ಅಂದ್ರೆ ಪುಸ್ತಕರಿ. ಯಾಕಂದ್ರ ಪ್ರತಿಯೊಂದು ತಂದೆ ತಾಯಿ ಆಸೆ ಅದೇ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿ ಕಲೀಲಿ, ಒಳ್ಳೆ ವ್ಯಕ್ತಿ ಆಗಲಿ ಅಂತೇಳಿ. ಎಲ್ಲಿ ಶಿಕ್ಷಣ ಅದಲ್ರಿ ಅಲ್ಲಿ ನ್ಯಾಯ ಮತ್ತು ವಿನಯತೆ ಇರ್ತದ. ಮತ್ತು ಲಿಟಲ್ ಸ್ಕೂಲ್ ನೋಡಿದಾಗ ಭಾಳ ಅಚ್ಚುಕಟ್ಟಾಗಿದೆ, ಭಾಳ ಖುಷಿ ಅನ್ನಿಸ್ತದ ನನಗೆ ನೋಡಿ. ಈಗ ನಾನು ಚೀಫ್ ಗೆಸ್ಟ್ ಆಗಿ ಕರೀತಾರೆ ಪ್ರವೀಣ್ ಸರ. ನಾನು ಅವರು ಮೊಟ್ಟ ಮೊದಲು ಅವರಿಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸೋದನ್ನು ಎಲ್ಲ ಗುರುಮಾತೆ ಹೇಳಿದ್ದೆ, ಅವ್ರಿಗೂ ಸಹ ವಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಮಕ್ಕಳು ಎಕ್ಸಿಬಿಷನ್ ಭಾಳ ಖುಷಿ ಅನ್ನಿಸ್ತಾರೆ. ಯಾಕಂದ್ರೆ ವಿಜ್ಞಾನ ಬಿಟ್ಟರೆ ಸಮಾಜ ಇಲ್ರಿ. ಈಗ ಮೊಬೈಲ್ ಫೋನ್ಸ್ ಆಗಲಿ ಇಂದ್ರೆ ಫಸ್ಟ್ ಏನ್ರಿ 18ನೇ ಶತಮಾನದಲ್ಲಿ ರೈಲ್ವೆ ಶುರು ಮಾಡ್ತಾರೆ ಬ್ರಿಟಿಷರು. ಟೆಲಿಫೋನ್ ಆಗಲಿ ಪ್ರತಿಯೊಂದು ಏನ್ರಿ ಸೈನ್ಸ್ ಅದ್ರಿ. ಸೈನ್ಸ್ ಬಿಟ್ಟರೆ ಜಗತ್ತಿಲ್ಲ. ಏನ್ರಿ ನೆಕ್ಸ್ಟ್ ಏನ್ ಬರ್ತಾ ಇದೆ ಇವೆಲ್ಲ ಕಥೆ ಸಾಹಿತ್ಯ ಬೇರೆ ಇದೆ, ಆದ್ರೆ ಏನ್ರಿ ಸೈನ್ಸ್ ಬೇಕೇ. ಅದರಲ್ಲಿ ನಾನು ಮಕ್ಕಳಲ್ಲಿ ರಿಕ್ವೆಸ್ಟ್ ಮಾಡಂದ್ರ ತ್ರಿಭಾಷಾ ಸೂತ್ರ ಅದ್ರಿ. ಒಂದು ರಾಜ್ಯ ಭಾಷೆ ಕನ್ನಡ ಇದ್ರಿ, ರಾಷ್ಟ್ರೀಯ ಭಾಷೆ ಹಿಂದಿ ಇದೆ ಮತ್ತು ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಇದೆ ರೀ. ತಾವು 3 ಭಾಷೆಯಲ್ಲಿ ಏನ್ರಿ ಪ್ರಾವೀಣ್ಯತೆ ಹೊಂದಬೇಕು. ನಾವು ಕರ್ನಾಟಕದಲ್ಲಿ ಬದುಕಬೇಕಂದ್ರೆ ಕನ್ನಡ ಬೇಕ್ರಿ. ಭಾರತದಲ್ಲಿ ಬದುಕಬೇಕಂದ್ರೆ ನಾವು ಹಿಂದಿ ಭಾಷೆ ಕಂಪಲ್ಸರಿ ಕಲಿಬೇಕು. ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಇಂಗ್ಲಿಷ್ ಭಾಷೆ ಕಲಿಬೇಕಂತ ಹೇಳ್ತೀನಿ. ಈ ತರ ಅಂದ್ರೆ ನೀವು ಒಳ್ಳೆ ವ್ಯಕ್ತಿತ್ವ ಬಳಸ್ಕೋರಿ ಅಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಗುರು ಮಾತೆಯರಿಗಾಗಲಿ ಮತ್ತು ಪ್ರವೀಣ್ ಸರ್ ಆಗಲಿ ಇದನ್ನ ವಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Solar power irrigation process. Solar energy is the direct energy for sunlight and heat. The solar power irrigation process is a renewable energy. The solar power irrigation system is sustainable
for and an eco-friendly solution that utilizes solar power in irrigation process. Thank you. My name is Bhavani. I am studying in 4th standard class. Today's my topic is Chandrayaan 3. Chandrayaan 3 is the third moon mission exported of India. It is depend on Indian Space Research Organization ISRO. The mission aims to achieve safely land on moon surface. It is launched on July 14, 2023. Thank you. I am studying in 1st standard class. Today my topic is Save the Earth. Earth is the planet which life on it. We do not have another planet which can move on to. Let us live in our model. We have to avoid using car, wasting of water, using plastic, etc. Using renewable energy will reduce air pollution happens due to factories. We have to more trees, save the earth. Thank you. My name is the prize. Good morning, what's your name? I am studying in 7th standard. Today my topic is global warming. Global warming is the temperature rise in the Atmosphere. greenhouse gases, industrial gases, carbon dioxide, nitrous oxide, methane. Thank you. You make the wind power, no? Wind power. Yes, thank you.